ಎಕ್ಸ್ಪೆಕ್ಟ್ ಮಾಡಿದ್ರ ಜನರ ಪ್ರೀತಿ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಇಷ್ಟೊಂದು ಜನರ ಪ್ರೀತಿ ಸಿಗುತ್ತೆ ಅಂತ? ಸರ್ ನಾನು ಜೀರೋ ಆಗಿ ಹೋಗಿದ್ದೆ ಸರ್. ಹ್ಮ್. ಅಲ್ಲಿ ಒಳಗೆ ಏನು ಗೊತ್ತಿಲ್ಲ ಸರ್ ನನಗೆ. ಹ್ಮ್. ನನಗೆ ಕೊಡ್ತಕ್ಕಂಥ ಒಂದಷ್ಟು ಟಾಸ್ಕ್‌ಗಳು ಆಡೋದಿರ್ಬೋದು, ಆಮೇಲೆ ಚಟುವಟಿಕೆಗಳಿರ್ಬೋದು, ಇವೆಲ್ಲ ಮಾಡ್ತಿದ್ದೆ. ಹ್ಮ್. ಆಚೆ ಕಡೆ ಹೆಂಗ್ ಸಿಗುತ್ತೆ, ಏನ್ ರೆಸ್ಪಾನ್ಸ್ ಅನ್ನೋದು ಏನೂ ಗೊತ್ತಿರ್ಲಿಲ್ಲ ಸರ್. ಓಕೆ. ಅಂದ್ರೆ ಬರೋರು ಮಾತ್ರ ಹೇಳ್ತಿರೋರು, ಅಲ್ಲಿ ಗೆಸ್ಟ್ ಆಗಿ ಕೆಲವೊಂದು ಇದಕ್ಕೆ ಬರೋರು ಹೇಳ್ತಿದ್ರು, ನೀವು ಆಚೆ ಬನ್ನಿ, ಹ್ಮ್. ನಿಮ್ಗೆ ಒಂದು ಫ್ಯಾನ್ಸ್ ಬೇಸ್ ಎಲ್ಲ ದೊಡ್ಡ ಮಟ್ಟಿಗೆ ಎಲ್ಲ ಸ್ಟಾರ್ಟ್ ಆಗಿದೆ. ತುಂಬಾನೇ ಸೋಷಿಯಲ್ ಮೀಡಿಯಾದ ಎಲ್ಲಿ ನೋಡಿದ್ರು ನಿಮ್ದೇ ಇದೆ ಹ್ಮ್. ಅಂತ ಹೇಳ್ತಿದ್ರು. ಬಟ್ ಅದೆಲ್ಲೂ ನನ್ನ ತಲೆಗೆ ಎಕ್ಸ್ಕೊಂಡಿಲ್ಲ. ಯಾಕೆಂದ್ರೆ ಒಂದಷ್ಟು ನೋಡ್ಬಿಟ್ಟಿದ್ದೀನಲ್ಲ, ಹ್ಮ್. 200 ಸಿನಿಮಾ ಲೈಕ್ ಏಳು ಬೀಳುಗಳೆಲ್ಲ ನೋಡಿ ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ. ಹ್ಮ್. ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ತಲೆಯಲ್ಲಿ. ನಾನು ಹಿಂಗ್ ಹೋದ್ರೆ ಹಿಂಗೆಲ್ಲ ರಿಸೀವ್ ಮಾಡ್ತಾರೆ, ಈಗಿರುತ್ತೆ ಆಗಿರುತ್ತೆ ಅವೆಲ್ಲ ಏನು ಹ್ಮ್. ತಲೆಗೆ ಹಾಕೊಳ್ಳಿಲ್ಲ. ಬಟ್ ಇಲ್ಲಿ ಬಂದಾದ್ಮೇಲೆ ಆ ಪ್ರೀತಿ ಎಲ್ಲ ಸಿಕ್ಕಿದ್ದು ಅದು ಮಂಜಣ್ಣ ಹೀಗೆ ಹೇಳ್ತಾ ಹೇಳ್ತಾ ಒಂದ್ ಮಾತು ಹೇಳಿದ್ರಿ, 200 ಸಿನಿಮಾಗಳಿಗೂ ಅಧಿಕ ಸಿನಿಮಾಗಳನ್ನ ಮಾಡಿದ್ನಿ, ಆ 7 ಬೀಳುಗಳನ್ನ ಕಂಡೆ ಅಂತ ಹೇಳ್ಬಿಟ್ಟು. ಆ 7 ಬೀಳುಗಳನ್ನ ಕಂಡ ಮೇಲೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಏನ್ ಟರ್ನಿಂಗ್ ಪಾಯಿಂಟ್ ಆಗಿದೆ ಅಂತ? ಅಂದ್ರೆ ಜನಗಳಿಗೆ ಹತ್ರ ಆಗ್ಬೇಕು. ಹ್ಮ್. ಆ ಜನಗಳಿಗೆ ಹತ್ರ ಆಗ್ಬೇಕು ಸರ್. ಯಾವ 3 ತಿಂಗಳಿಗೆ ಇಲ್ಲ ತಿಂಗಳಿಗೆ 2 ಸಿನಿಮಾನ, ಒಂದು ಸಿನಿಮಾನು ನಾವು ಮಾಡೋ ಪಾತ್ರಗಳು ಒಂದ್ ಕಡೆ ಆಯ್ತು ಅಂದ್ರೆ, ಬಿಗ್ ಬಾಸ್ ಮನೆ ಹೆಂಗಾಗ್ತಿತ್ತು ಅಂತಂದ್ರೆ 9:30 ಇಂದ ಏನ್ ಸ್ಟಾರ್ಟ್ ಆಗ್ತಿತ್ತು ಎಪಿಸೋಡ್ 1.5 ಅವರ್, ಡೈಲಿ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಿತ್ತು. ಹ್ಮ್. ಡೈಲಿ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಿತ್ತು. ನಾವು 120 ದಿನದಲ್ಲಿ 120 ದಿನನೂ ಒಂದೊಂದು ಸಿನಿಮಾ ರಿಲೀಸ್ ಆಗಿದೆ. ಹ್ಮ್. ಇನ್ನು ವೀಕೆಂಡ್ ಎಪಿಸೋಡ್ಗಳಂತೂ ಬ್ಲಾಕ್ ಬಾಸ್ಟರ್ ಮೂವೀಸ್ ಅವು. ಹೌದು. ಸಾಟರ್ಡೆ ಸಂಡೇ ಏನ್ ಸುದೀಪಣ್ಣ ಬಂದು ಮಾಡ್ತಾರೋ ಅದು ಬ್ಲಾಕ್ ಬಾಸ್ಟರ್. ಲೈಕ್ ಅದು ನಮ್ ಪುಣ್ಯನೇ ಅಲ್ವಣ. ನಮ್ ಏನು ನಮ್ಮ ಆಟ, ನಮ್ಮ ಟ್ಯಾಲೆಂಟ್ ಏನಿದೆಯೋ, ಏನ್ ವ್ಯಕ್ತಿತ್ವ ಇದೋ ಅದನ್ನೆಲ್ಲ ನೋಡ್ತಾರಲ್ಲ, ನಾವು ಕೂತು ಜನ ಎಲ್ಲ ನೋಡೋದು. ಹ್ಮ್. ಆ ಬದಲಾವಣೆ ಇವಾಗ ಇನ್ನೂ ಹೆಚ್ಚು ಜವಾಬ್ದಾರಿ ಆಗಿದೆ. ಇನ್ನೂ ಎಂಟರ್ಟೈನ್ಮೆಂಟ್ ಕೊಡಬೇಕು ಜನಗಳಿಗೆ, ಎಲ್ಲಿ ಸಾಧ್ಯನೋ ಅಲ್ಲೆಲ್ಲ ಹೋಗಿ ಸೇರಬೇಕು, ಅವ್ರಿಗೆ ಸಿಗಬೇಕು. ಅದು ಬಿಟ್ರೆ ಇನ್ನೇನಿದೆ ನಮ್ಮ ಕೆಲಸ. ಯಾಕಂದ್ರೆ ಪ್ರತಿಯೊಬ್ಬರು ಆಟೋ ಓಡಿಸೋರಿಂದ ಹಿಡಿದು ಎಲ್ಲ ಕೆಲಸ ಮಾಡೋ, ಕೂಲಿ ಕೆಲಸ ಮಾಡೋದ್ರಿಂದ ಹಿಡಿದು ಐಫೈ ಇರೋಂಥವ್ರು ಯಾರೇ ಇರ್ಬೋದು, ಹ್ಮ್. ಒಂದು ಟಿಕೆಟ್ಗೆ ಒಂದು ದುಡ್ಡು ಕೊಟ್ಟು ಆ ಟೈಮ್ ಅಂತ ಕೊಟ್ಟು ಹೋಗ್ತಾರಲ್ಲ, ಒಂದು ಸಿನಿಮಾಗೆ ಅಂತ ಹ್ಮ್. ಟೈಮ್ ಅಂತ ಕೊಟ್ಟು ಹೋಗ್ತಾರೆ. ಒಂದು ಬಿಗ್ ಬಾಸ್ ಶೋ 9:30 ಎಲ್ಲೇ ಇದ್ರು ಹ್ಮ್. ಶೋ ಹಾಕೋತಾರೆ, ಏನಾಗುತ್ತೆ ಅಂತ ನೋಡೋದಕ್ಕೆ ಕೂತಿರ್ತಾರೆ. ಅದಕ್ಕೆಲ್ಲನೂ ನಾವು ಆ ರೆಸ್ಪೆಕ್ಟ್ ಕೊಡ್ಲೇಬೇಕಣ್ಣ. ಅದು ನನಗೆ ಬಹಳನೇ ಸಿಕ್ತು. ಆ, ಅಂದ್ರೆ ಅವ್ರ ಟೈಮು ಮತ್ತು ಅವ್ರು ಕೊಡುವಂಥ ದುಡ್ಡಿಂದನೇ, ಅವ್ರು ನೋಡೋದ್ರಿಂದನೇ ನಾವುಗಳು ಇವತ್ತು ಎಷ್ಟೋ ಲಕ್ಷಾಂತರ ಜನ ಈ ಮೂವಿ ಫೀಲ್ಡಲ್ಲಿ ಇರ್ಬೋದು, ಮೀಡಿಯಾ ಫೀಲ್ಡಲ್ಲಿ ಎಲ್ಲರಿಗೂ ಅವ್ರು ಕೊಡೋ, ಅವ್ರು ನೋಡೋದ್ರ ಟೈಮ್ ಕೊಟ್ಟು ನೋಡೋದ್ರಿಂದ, ಅವ್ರು ಕೊಡೋ ದುಡ್ಡಿಂದನೇ ನಮ್ಮ ಜೀವನ ನಿಂತಿರೋದು. ಹ್ಮ್. ಅದಕ್ಕೆ ಅವ್ರ ಜೊತೆಗೆ ಅವ್ರಿಗೆ ಇಷ್ಟ ಆಗುತ್ತೋ ಅಷ್ಟೂ ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಮಾಡಬೇಕು ಅನ್ನೋದು ನನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.